IMDb ಈ ಹೆಸರನ್ನ ನೀವೆಲ್ಲರೂ ಕೇಳೇ ಇರ್ತೀರಾ. ಸಿನಿಮಾ ರಿಲೇಟೆಡ್ ಡೇಟಾಗಳನ್ನ ಹೊಂದಿರುವಂತಹ ಗ್ಲೋಬಲ್ ಹಾಗೂ ಪ್ರೆಸ್ಟೀಜಿಯಸ್ ಕಂಪನಿ. ಈ ಬಾರಿ ಅಂದ್ರೆ 2025ರ ಇಂಡಿಯನ್ ಟಾಪ್ 10 ಮೋಸ್ಟ್ ಪಾಪ್ಯುಲರ್ ಸೆಲೆಬ್ರಿಟಿಗಳ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ದು, ಯಾರೆಲ್ಲ ಯಾವ ಯಾವ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂಡ್ ಯಾವ ವಿಷಯಕ್ಕೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲನೇದಾಗಿ 10ನೇ ಸ್ಥಾನದಲ್ಲಿ ಇರೋದು ನಮ್ಮೆಲ್ಲರ ಫೇವರೇಟ್ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು. ಈ ವರ್ಷ ಅವರ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್ ಅಲ್ಲಿ ಯಾವ ಮಟ್ಟಿಗೆ ದೊಡ್ಡ ಕಲೆಕ್ಷನ್ ಮಾಡಿದೆ ಹಾಗೂ ಅದರಿಂದ ಅವರು ಯಾವ ರೀತಿ ನ್ಯಾಷನಲ್ ಸುದ್ದಿಯಾಗಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಇದೇ ಕಾರಣಕ್ಕಾಗಿ ಅವರು ಈ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯಲ್ಲಿದ್ರು. ಇನ್ನು ಅವರ ಸಾಕಷ್ಟು ಅಪ್ಕಮಿಂಗ್ ಸಿನಿಮಾಗಳ ಅನೌನ್ಸ್ಮೆಂಟ್ ಕೂಡ ಇದೇ ವರ್ಷ ಆಗಿದೆ. ಹಾಗಾಗಿ ಇವರು 10ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ. ಅವ್ರ ಜೊತೆಗೆ ಕೋ ಸ್ಟಾರ್ ಆಗಿರುವಂತಹ ರುಕ್ಮಿಣಿ ವಸಂತ್ ಅವರು ಕೂಡ ಈ ಲಿಸ್ಟ್ ಅಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದು 9ನೇ ಸ್ಥಾನದಲ್ಲಿ ರುಕ್ಮಿಣಿ ವಸಂತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 1 ಜೊತೆಗೆ ಅವರ ಬೇರೆ ಭಾಷೆಯ ಸಿನಿಮಾಗಳ ಟ್ರೆಂಡ್ ಕೂಡ ಅವರನ್ನ ಈ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋ ಹಾಗೆ ಮಾಡಿದೆ. ಕಾಂತಾರದಲ್ಲಿ ಅವ್ರನ್ನ ನೋಡಿದ್ಮೇಲೆ ಬೇರೆ ಲ್ಯಾಂಗ್ವೇಜ್ ನ ಆಡಿಯನ್ಸ್ ಕೂಡ ಅವ್ರನ್ನ ಫಾಲೋ ಮಾಡೋದಕ್ಕೆ, ಅವ್ರ ಬಗ್ಗೆ ಇಂಟರ್ನೆಟ್ ಅಲ್ಲಿ ಹುಡ್ಕೋದಕ್ಕೆ ಟ್ರೈ ಮಾಡಿರೋದು ಕೂಡ ಇಲ್ಲಿ ಹೈಲೈಟ್ ಆಗುವಂತಹ ವಿಷಯ. ಇನ್ನು 8ನೇ ಸ್ಥಾನದಲ್ಲಿ ತೃಪ್ತಿ ದಿಮ್ರಿ ಅವರು ಕಾಣಿಸ್ಕೊಳ್ತಾರೆ. ಅನಿಮಲ್ ಸಿನಿಮಾದ ನಂತರ ಅವ್ರಿಗಿರುವಂತಹ ಜನಪ್ರಿಯತೆ ಬಾಲಿವುಡ್ ನಲ್ಲಿ ತುಂಬಾ ಜಾಸ್ತಿ ಆಗಿದೆ. ಇದರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಸ್ಪಿರಿಟ್ ಸಿನಿಮಾದಿಂದ ದೀಪಿಕಾ ಪಡ್ಕೋಣೆ ಅವರನ್ನ ತೆಗೆದುಹಾಕಿ ತೃಪ್ತಿ ದಿಮ್ರಿ ಅವರನ್ನ ಸಂದೀಪ್ ರೆಡ್ಡಿ ವಾಂಗ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಆ ಕಾರಣ ಕೂಡ ಒಂದು ಪ್ರಮುಖವಾದ ಅಂಶ ಆಗಿರ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. 7ನೇ ಸ್ಥಾನದಲ್ಲಿ ಕಲ್ಯಾಣಿ ಪ್ರಿಯದರ್ಶನ್ ಅವರ ಹೆಸರು ಕಾಣಿಸ್ಕೊಳ್ಳುತ್ತೆ. ಅವರು ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಈ ವರ್ಷ ರಿಲೀಸ್ ಆಗಿರುವಂತಹ ಅವರ ಲೋಕ ಚಾಪ್ಟರ್ 1 ಸಿನಿಮಾ. ಈ ಸಿನಿಮಾದಲ್ಲಿ ಅವರು ಸೂಪರ್ ಪವರ್ ಹೊಂದಿರುವಂತಹ ನಾಯಕಿಯ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡಿದ್ದು, ಈ ಸಿನಿಮಾ ಮಲಯಾಳಂನ ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾ ಕೂಡ ಕಾಣಿಸ್ಕೊಂಡಿದೆ. ಇಂಡಸ್ಟ್ರಿಯಲ್ಲಿ ಅಷ್ಟೆಲ್ಲ ದೊಡ್ಡ ಮಟ್ಟದ ಸ್ಟಾರ್ಗಳಿದ್ರು ಕೂಡ ಕಂಟೆಂಟ್ ಹಾಗೂ ತಮ್ಮ ಚಾರ್ಮ್ ಮೂಲಕ ಕಲ್ಯಾಣಿ ಹ್ಯಾಸ್ ಗಾಟ್ ಆಲ್ ದ ಡಿಸರ್ವಿಂಗ್ ಅಪ್ರಿಸಿಯೇಷನ್. 6ನೇ ಸ್ಥಾನದಲ್ಲಿ ರಶ್ಮಿಕಾ ಮಂದಣ್ಣ ಕಾಣಿಸ್ಕೊಳ್ತಾರೆ. ಈ ವರ್ಷ ರಶ್ಮಿಕಾ ಮಂದಣ್ಣ ಅವರು ತುಂಬಾ ಬ್ಯುಸಿ ಆಗಿದ್ರು ಅಂತಾನೆ ಹೇಳ್ಬೋದು. ದಿ ಗರ್ಲ್ ಫ್ರೆಂಡ್, ಬ್ಲಾಕ್ ಬಸ್ಟರ್ ಚಾವಾ, ಸೂಪರ್ ಹಿಟ್ ತಾಮ, ಕುಬೇರ, ಸಿಕಂದರ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ, ಅದು ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳುವಂತಹ ಮೂಲಕ ಸದಾ ಹೆಡ್ಲೈನ್ಸ್ ಅಲ್ಲಿ ಇದ್ರು. ಇನ್ನು ಅವರ ಮತ್ತು ವಿಜಯ್ ದೇವರಕೊಂಡ ಅವರ ಎಂಗೇಜ್ಮೆಂಟ್ ಮಾಡ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಕೂಡ ಸಖತ್ ಸುದ್ದಿಯಾಗಿದ್ರು. ಸೊ ರಶ್ಮಿಕಾ ಮಂದಣ್ಣ ಈ ವರ್ಷದ ಪಾಪ್ಯುಲರ್ ಇಂಡಿಯನ್ ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ 6ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಬಾಲಿವುಡ್ ನ ಯಂಗ್ ಟ್ಯಾಲೆಂಟ್ ಲಕ್ಷ್ ಕಾಣಿಸ್ಕೊಳ್ತಾರೆ. ಅವ್ರನ್ನ ಪ್ರತಿಯೊಬ್ರು ಕೂಡ ಈ ಬಾರಿ ಸರ್ಚ್ ಮಾಡೋದಕ್ಕೆ ಅಥವಾ ಅವ್ರ ಬಗ್ಗೆ ಚರ್ಚೆ ಆಗೋದಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ ಆರ್ಯನ್ ಖಾನ್ ಡೈರೆಕ್ಷನ್ ನಲ್ಲಿ ಮೂಡ್ ಬಂದಿರುವಂತಹ ದಿ ಬ್ಯಾಡ್ಸ್ ಆಫ್ ಬಾಲಿವುಡ್ ಅಂತ ಹೇಳ್ಬೋದು. ಇದರಲ್ಲಿ ಅವರು ಒನ್ ಆಫ್ ದ ಲೀಡಿಂಗ್ ಆಕ್ಟರ್ ಆಗಿ ಕಾಣಿಸ್ಕೊಂಡಿರೋದೇ ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಕೂಡ ಹೇಳ್ಬೋದು. ಖಂಡಿತವಾಗ್ಲೂ ಈ ಲಿಸ್ಟ್ ಅಲ್ಲಿ ಅವ್ರು ಕಾಣಿಸ್ಕೊಂಡಿರೋದು ಅವ್ರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ರೆಕಗ್ನಿಷನ್ ಕೊಟ್ಟಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಧಡಕ್ ಫೇಮ್ ನ ಆಕ್ಟರ್ ಇಶಾನ್ ಕಟ್ಟರ್ 4ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ. ಈ ವರ್ಷ ರಿಲೀಸ್ ಆಗಿರುವಂತಹ ಅವರ ದಿ ರಾಯಲ್ಸ್ ಹಾಗೂ ಹೋಮ್ ಮೋಡ್ ಎರಡು ಕೂಡ OTT ನಲ್ಲಿ ಅವರಿಗೆ ಒಳ್ಳೆ ಫೇಮ್ ಅನ್ನ ತಂದ್ಕೊಟ್ಟಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳ ಮೂಲಕ ನೆಟಿಸನ್ಸ್ ಜೊತೆಗೆ ತುಂಬಾನೇ ಕ್ಲೋಸ್ ಆಗಿರ್ತಾರೆ ಅವರು. ಹೇಳ್ಕೊಳ್ಳುವ ಹಿಟ್ ಆಗದೆ ಇದ್ರು ಕೂಡ ಸಿತಾರೆ ಜಮೀನ್ ಪರ್ ಸಿನಿಮಾ ರಿಲೀಸ್ ಆಗಿರೋದ್ರಿಂದ 3ನೇ ಸ್ಥಾನದಲ್ಲಿ ಪಾಪ್ಯುಲರ್ ಇಂಡಿಯನ್ ಸೆಲೆಬ್ರಿಟಿಗಳ ಲಿಸ್ಟ್ ಅಲ್ಲಿ ಅಮೀರ್ ಖಾನ್ ಕಾಣಿಸ್ಕೊಳ್ತಾರೆ. ಸಾಕಷ್ಟು ಟಾಕ್ ಶೋಗಳಲ್ಲಿ ಕೂಡ ಕಾಣಿಸ್ಕೊಂಡಿರುವಂತಹ ಆಮಿರ್ ಖಾನ್ ವಿಶೇಷವಾಗಿ ತಮ್ಮ 3ನೇ ರಿಲೇಶನ್ಶಿಪ್ ವಿಚಾರದಲ್ಲಿ ಕೂಡ ಸಖತ್ ಸುದ್ದಿಯಲ್ಲಿದ್ರು. ಈಗಾಗಲೇ 2 ಮದುವೆಯಾಗಿ ಡಿವೋರ್ಸ್ ಆಗಿರುವಂತಹ ಆಮಿರ್ ಖಾನ್ ತಮ್ಮ ಗರ್ಲ್ ಫ್ರೆಂಡ್ ಗೌರಿ ಅವರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. 60ರ ಹರಿಯದಲ್ಲಿ ಅಮೀರ್ ಖಾನ್ ಅವರ ಪಾರ್ಟ್ನರ್ ನಿಂದ ಲೈಫ್ ನಲ್ಲಿ ಕಾಮ್ನೆಸ್ ನ ಪಡ್ಕೊಳ್ತಾ ಇದಾರಂತೆ. 2ನೇ ಹಾಗೂ 1ನೇ ಸ್ಥಾನದಲ್ಲಿರೋದು ಅನೀತ್ ಪದ್ದಾ ಹಾಗೂ ಆಹಾನ್ ಪಾಂಡೆ. ಇವರಿಬ್ರು ಮೋಸ್ಟ್ ಪಾಪ್ಯುಲರ್ ಸೆಲೆಬ್ರಿಟಿಗಳಾಗೋದಕ್ಕೆ ಕಾರಣ ಒಂದೇ ಒಂದು ಅಂತ ಹೇಳ್ಬೋದು. ಹೌದು, ಈ ವರ್ಷದ ಸೂಪರ್ ಹಿಟ್ ರೊಮ್ಯಾಂಟಿಕ್ ಫಿಲ್ಮ್ ಆಗಿರುವಂತಹ ಸಯಾರಾ ಸಿನಿಮಾದ ಲೀಡ್ ಆಕ್ಟರ್ಗಳು ಇವರಿಬ್ಬರ ಕೆಮಿಸ್ಟ್ರಿನ ಕೇವಲ ಬಾಲಿವುಡ್ ಮಾತ್ರ ಅಲ್ಲ, ಸೌತ್ ಕಡೆ ಕೂಡ ಸ್ಕ್ರೀನ್ ಮೇಲೆ ಜನ ಇಷ್ಟಪಟ್ಟಿದ್ರು. ಈ ಕಾರಣಕ್ಕಾಗಿನೇ ಇವರಿಬ್ರು IMDbಯ ಮೋಸ್ಟ್ ಪಾಪ್ಯುಲರ್ ಇಂಡಿಯನ್ ಸೆಲೆಬ್ರಿಟಿಗಳಾಗಿದ್ದಾರೆ. ಇದಿಷ್ಟು ಈ ವರ್ಷದ IMDbಯ ಟಾಪ್ 10 ಮೋಸ್ಟ್ ಪಾಪ್ಯುಲರ್ ಇಂಡಿಯನ್ ಸೆಲೆಬ್ರಿಟಿಗಳ ಲಿಸ್ಟ್. ಈ ಲಿಸ್ಟ್ ಅಲ್ಲಿ ನೀವು ಯಾರನ್ನ ಮಿಸ್ ಮಾಡ್ಕೊಂಡಿದ್ರಿ ಅನ್ನೋದನ್ನ ಮಿಸ್ ಮಾಡದಂಗೆ ಕಮೆಂಟ್ ಮಾಡಿ. ಸೈನಿಂಗ್ ಆಫ್.